brought to you by Vigard. ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನ ಒಪ್ಕೊಳ್ತಕ್ಕಂಥ ದೊಡ್ಡತನವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಈಗ ಅವರು ಇಲ್ಲಿವರೆಗೆ MP ಆಗಿದ್ರು, MLA ಆಗಿದ್ರು, ಆಮೇಲೆ ತಾಲೂಕಾ ಬೋರ್ಡ್ ಸದಸ್ಯರಾಗಿದ್ರು, PLD ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ZP ಮೆಂಬರ್ ಕೂಡ ಆಗಿದ್ರು. ಕೆಳ ಹಂತದಿಂದ ಬಂದಿರತಕ್ಕಂಥವ್ರು. ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಹೊಂದಿದ್ದಂಥವ್ರು, ಜನಾನುರಾಗಿಯಾಗಿದ್ದವರು, ಜನಪರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಯಾಕಂತಂದ್ರೆ ZP ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು, ಅಲ್ಲ ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು, ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇದ್ರು, ಜನಸಂಪರ್ಕ ಇಟ್ಕೊಂಡಿದ್ರು. ಅಂತ್ಯದಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ. ಒಂದಂತೂ ನಿಜ, ಯಡಿಯೂರಪ್ಪನವರು ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು. ಅದಕ್ಕೆ ಅಲ್ಲಿ ಬಿಜೆಪಿನಲ್ಲಿ ಎರಡು ಪ್ರಬಲವಾದಂಥ ಗುಂಪುಗಳಿದ್ದಾವೆ. ಒಂದು ಯಡಿಯೂರಪ್ಪನ ಗುಂಪು, ಇನ್ನೊಂದು ಸಂತೋಷ್ ಗುಂಪು. ಯಾರು ವಿಜಯೇಂದ್ರನಿಗೆ ಒಪ್ಕೊಳ್ಳಲ್ಲ ಅವ್ರೆಲ್ಲರಿಗೂ ಟಿಕೆಟ್ ತಪ್ಪಿಸ್ಬಿಟ್ಟಿದ್ದಾರೆ ಈ ಸಾರಿ. ಇದು ಒಂದು ಕಾರಣ. ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ. ಕರ್ನಾಟಕ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹೋದ್ ಸಾರಿ 25 ಸ್ಥಾನಗಳಿಗೆ ಗೆದ್ದು ಬಿಟ್ಟಿದ್ರು. ಗೆಲ್ಲಿಕ್ ಸಾಧ್ಯ ಆಗಲ್ಲ ಅಂತೇಳಿ ಈ ಸಾರಿ ಅನಿಸಿರೋದ್ರಿಂದ ಅನೇಕ ಲೋಕಸಭಾ ಸ್ಥಾನಗಳನ್ನ ಬದಲಾಯಿಸಿದ್ದಾರೆ. ಎರಡನೇದು, ಮತ್ತೆ ಆಂಟಿ ಇನ್ಕಂಬೆನ್ಸಿ ಇದೆ ಅವ್ರ ಮೇಲೆ, ಬಹಳ ಆಂಟಿ ಇನ್ಕಂಬೆನ್ಸಿ ಇದೆ. ಸೊ ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಅವರು ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ತದೆ. ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ 20ಕ್ಕಿಂತ ಹೆಚ್ಚು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳ ಅಲೆ ಇದೆ. 5 ಗ್ಯಾರಂಟಿಗಳ ಅಲೆ ಇದೆ. ಜನರಿಗೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ನವರು ನುಡಿದಂತೆ ನಡೀತಾರೆ, ಕೊಟ್ಟ ಮಾತನ್ನ ಈಡೇರಿಸ್ತಾರೆ, ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ಇವತ್ತು ಆಕ್ಚುಲಿ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ಸುಳ್ಳು, ಇನ್ನೊಂದ್ ಕಡೆ ಸತ್ಯ. ಬಿಜೆಪಿಯವರು ಅಂದ್ರೆ ಸುಳ್ಳು ಹೇಳೋರು ಅಂತ. ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಸುಳ್ಳು ಹೇಳ್ತಾರೆ. ನರೇಂದ್ರ ಮೋದಿ ಅವರು 2014ರಲ್ಲಿ ಏನೇನು ಹೇಳಿದ್ರು ಅವ್ಯಾವು ಈಡೇರಿಸಲಿಲ್ಲ. 15 ಲಕ್ಷ ತಂದು ಕೊಡ್ತೀವಿ ಅಂದ್ರು ತಂದು ಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ. ಒಳ್ಳೆ ದಿನ ಬರ್ತದೆ ಅಂತಂದ್ರು ಬರಲಿಲ್ಲ. ಬೆಲೆ ಏರಿಕೆ ಅಂತೂ ಗಗನ ಮುಟ್ಬಿಡ್ತು. ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ಲಿಲ್ಲ. ಹೀಗೆ ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ಜನರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿ ಅವಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನವರೆಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಧಾರ್ಮಿಕವಾದಂಥ ವಿಚಾರಗಳು, ಭಾವನಾತ್ಮಕವಾದಂಥ ವಿಚಾರಗಳನ್ನ ಜಾಸ್ತಿ ಹೇಳಿ ಜನರಲ್ಲಿ
ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. Brought to you by Vigard.